ಓವರ್ ಆಕ್ಟಿಂಗ್ ಬೇಕಾ ಹೇಳಿ, ಓವರ್ ಆಕ್ಟಿಂಗ್ ಮಾಡ್ತೀನಿ. ನಾರ್ಮಲ್ ಆಕ್ಟಿಂಗ್ ಬೇಕಾ ಹೇಳಿ, ನಾರ್ಮಲ್ ಆಕ್ಟಿಂಗ್ ಮಾಡ್ತೀನಿ. ಕಡಿಮೆ ಆಕ್ಟಿಂಗ್ ಬೇಕಾ ಹೇಳಿ, ಕಡಿಮೆ ಆಕ್ಟಿಂಗ್ ಮಾಡ್ತೀನಿ. ಆಕ್ಟಿಂಗ್ ಬೇಡ ಅಂದ್ರೆ ಆಕ್ಟಿಂಗ್ ಮಾಡ್ತೀನಿ. ಯಾವ್ದು ಬೇಕು ಇವಾಗ ನಿಮ್ಗೆ? ನೀನ್ ಇಷ್ಟು ಕ್ಲಾರಿಟಿ ಆಗಿದ್ಯಾ ಅಂದ್ಮೇಲೆ ನಿನ್ಗೆ ಏನ್ ಅನ್ಸುತ್ತೋ ಅದನ್ನೇ ಮಾಡಿ. ಲೋ ಅಜಿತ, ಸಾಹೇಬ್ರೆ ನನ್ ಭೂಮಿ ಅಲ್ಲ, ನಿಮ್ಮಮ್ಮ ಸಂಗೀತ, ನಮ್ಮತ್ತೆ ಸಂಗೀತ. ನಾನು ಕುರಾಯಿಸ್ಬಿಡಿ. ಮಾಡ್ ಬಾರೋ ಇಲ್ಲಿ, ರೇ ಬಾರೋ ಇಲ್ಲಿ. ಇವೆಲ್ಲ ನಂಗೆ ಸೆಟ್ ಆಗಲ್ಲ. ನೀನ್ ಒಬ್ಳೆ ಆಟ ಆಡ್ಬೇಕು. ಬನ್ನಿ ಸಾಹೇಬ್ರೆ ನೀವು, ಬನ್ನಿ ಸಾಹೇಬ್ರೆ ನೀವು. ಮುಂದೆ ಒಂದ್ ದಿವಸ ದೊಡ್ಡದ್ ಹಾಕ್ಬೇಕು ಅಂದ್ರೆ ಇವತ್ತೊಂದ್ ದಿವಸ ನೀವು ನೀವು ಒಳ್ಳೆ. ಈಗ ಮತ್ತೆ ಶುರು ಮಾಡೋಣ. ಬಾರೋ ಬಾರೋ, ಕರಿತಾ ಇದ್ದೀನಿ ತಾನೆ, ಬಾ ಅಂದೆಮ್ಮ. ಅಲ್ಲ ಕಣು ಅಂತ ಅವಾಗ್ಲಿಂದ ಅಮ್ಮ ಕರಿತಿದ್ ಹೇಳ್ತಾನೆ, ಬರ್ಬೇಕು ತಾನೆ. ಸುಮ್ ಕುತ್ಕೊಂಡಿದ್ಯಲ್ಲ, ಅದೇನ್ ವಿಷಯ? ನನ್ ಹತ್ರ ಏನೋ ಅಜಿತ ನೀನ್ ಮುಚ್ಚು ಮರೆ, ಅದೇನ್? ಅಯ್ಯೋ ನೀನ್, ನಮ್ಮಮ್ಮ ಯಾವತ್ತೂ ಈ ತರ ಕತ್ ಮೇಲೆ ಹೊಡೆದೇ ಇಲ್ಲ. WWF ಅಲ್ಲಿ ಎಗರು ಹೊಡೆದಂಗ್ ಹೊಡಿತೀಯ ನನಗೆ. ನೋಡು, ಇದು ನೀನು ನಮ್ಮ ಅಮ್ಮನ ಆಕ್ಟಿಂಗ್ ಮಾಡ್ತಿರೋ ತರ ಇಲ್ಲ. ಹಳೆ ದ್ವೇಷನೆಲ್ಲ ಮನ್ಸಲ್ಲಿ ಇಟ್ಕೊಂಡು ನನಗೆ ಬರೀ ಹೊಡಿಯೋದಕ್ಕೆ ಈ ಸ್ಕೆಚ್ ಹಾಕಿದ್ಯಾ ಅನಿಸ್ತಾ ಇದೆಯಾ ನಂಗೆ. ಅಯ್ಯೋ ನೋಡು, ನಮ್ಮಮ್ಮ ಓವರ್ ಆಕ್ಟಿಂಗ್ ಅಂತ ನಂಗೆ ಚೆನ್ನಾಗ್ ಗೊತ್ತು. ಆದ್ರೆ ನೀನ್ ಮಾಡ್ತಿರೋದು ಓವರ್ ಆಕ್ಟಿಂಗ್ ಅಲ್ಲ, ಓವರ್ಗೆ ಓವರ್ ಆಕ್ಟಿಂಗ್. ನೋಡಿ ಸಾಹೇಬ್ರೆ, ನೀವ್ ಅವಾಗ್ಲೇ ಓವರ್ ಆಕ್ಟಿಂಗ್ ಅಂತ ಹೇಳಿದ್ರಲ್ಲ, ನಾನ್ ತುಂಬಾ ಆಳದಲ್ಲಿ ಮುಳುಗ್ಬಿಟ್ಟೆ ನೋಡಿ, ಅದಕ್ಕೆ ಎಷ್ಟು ಓವರ್ ಆಕ್ಟಿಂಗ್ ಮಾಡ್ಬೋದು. ಯಾಕೋ ಸೆಟ್ ಆಗ್ತಿಲ್ಲ. ನಾನ್ ಆ ಕಡೆ ಹೋಗ್ತೀನಿ, ಈ ಕಡೆ ಬಾ. ಅಮ್ಮ, ಅದು ನಾನೀಗ ನಿಮ್ ಹತ್ರ ಹೇಳ್ಬೇಕು ಅನ್ಕೊಂಡಿರುವಂತ ವಿಚಾರ. ನೀವ್ ಇದನ್ನ ಹೇಳ್ತಿದ್ದ ಹಾಗೆ ಬೇಜಾರ್ ಮಾಡ್ಕೋಬಾರ್ದು, ಸಿಟ್ ಮೊದ್ಲೇ ಮಾಡ್ಕೋಬಾರ್ದು. ಅಜಿತಾ, ಪೀಠ ಜೋರಾಗೆ ಇದೆ ಕಣೋ. ಅಮ್ಮನ ಎಂತ ಸಂಕೋಚ ಇಲ್ಲ. ಅದೇನ ಈ ತರ ಹುಚ್ಚಿ ತರ ಆಡ್ತಿದ್ಯಲ್ಲ, ಒಂದ್ ಕಡೆ ನಿಂತ್ಕೊಂಡು ಹೇಳ್ಬೋದಾಗಿತ್ತಲ್ಲ ಅದನ್ನ. ಸಾಹೇಬ್, ಮತ್ತೆ ಸ್ವಲ್ಪ ಓವರ್ ಆಕ್ಟಿಂಗ್ ಅಂತ ಅದೇ ಫೀಲ್ ಸಿಗ್ಲಿ ಅಂತ ನಾನು ಈ ತರ ಮಾಡಿದ್ನಪ್ಪ. ಅಮ್ಮ, ನಾನೀಗ ನಿಮ್ ಹತ್ರ ಮಾತಾಡ್ಬೇಕು ಅನ್ಕೊಂಡಿರೋ ವಿಚಾರ ಮಗು ಬಗ್ಗೆ. ರಿಯಾಕ್ಷನ್ ಆಯ್ತು, ಇವತ್ತೇ ಡೈಲಾಗ್ ಹೇಳ್ತೀಯ ಏನು? ವರ್ಷ ಆದ್ಮೇಲೆ ನೀನು ಭೂಮಿ ಇಬ್ರು ಸೇರ್ಕೊಂಡು ಮಾಡ್ಕೋಬೇಕು ಅಂತ ಅನ್ಕೊಂಡು ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನನಗೆ ಎಷ್ಟು ಸಂತೋಷ ಆಗ್ತದೆ ನೀನು ಗೊತ್ತಾ ಅಜಿತ? ಕಂದ ಕಣೋ ನೀನು. ಅಷ್ಟೆಲ್ಲ ಕಣೋ ಅಜಿತ, ಆ ಮಗುನ ನನ್ ಮಡ್ಲನೆ ಮನೆ ತುಂಬ ಓಡಾಡ್ತೀನಿ ಕಣೋ ಅಜಿತ, ಓಡಾಡ್ಬಿಡ್ತೀನಿ ಕಣೋ. ನನ್ನ ಅಜ್ಜಿ ಆಗ್ಬಿಟ್ಟೆ ಕಣೋ, ಅಜ್ಜಿ ಆಗ್ಬಿಟ್ಟೆ. ಅಮ್ಮ, ನೀನೀಗ ಅನ್ಕೊಂಡಿರೋದನ್ನ ಆಗ್ಬೇಕು ಅಂದ್ರೆ ಭೂಮಿ ಕೋಪರೇಟ್ ಮಾಡ್ಬೇಕು. ಆಗ್ಲೇ ಡೈಲಾಗ್ ಮುಗ್ಸಾಯ್ತು, ಇನ್ನ ರಿಯಾಕ್ಷನ್ ಅಲ್ಲ ಇದೆಯಾ ನೀನು? ಸಾಹೇಬ್ರೆ, ಆಕ್ಟಿಂಗ್ ಅಲ್ಲಿ ಮುಳುಗೋಗಿದ್ದೆ ಸಾಹೇಬ್ರೆ. ಹೀಗೆ ಹೇಳಿ, ಹೀಗೆ ಹೇಳಿ. ಅಮ್ಮ, ನೀನ್ ಅನ್ಕೊಂಡಿದ್ದೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ಭೂಮಿ ಕೋಆಪರೇಟ್ ಮಾಡ್ಬೇಕಮ್ಮ. ಅಜಿತ, ಏನು ಅವಳು ತೊಂದ್ರೆ? ಏನ್ ಹೇಳು, ಅವಳೇನ ಕನ್ಯ ಹೇಳು. ಯಾವ ಕನ್ಸಮ್ಮ ಅವಳ ನಿನ್ನ ಹತ್ರ ತುಳಿಯಕ್ಕೆ? ಅಯ್ಯೋ ನನ್ ಮಗನೇ, ಅದಕ್ ಮುಹೂರ್ತ ನೋಡ್ಬೇಕೇನೋ. ಈಗ್ಲೇ ಕಳ್ಸು. ಸಾಹೇಬ್ರೆ, ನಾನ್ ಹೇಳಿದ್ದೇನು, ನೀವ್ ಮಾತಾಡ್ತಿರೋದೇನು? ನೀನೇನ್ ಪ್ರಶ್ನೆ ಕೇಳ್ದೋ ಅದಕ್ಕೆ ನಾನು ಉತ್ತರ ಕೊಟ್ಟೆ ಅಷ್ಟೇ. ಓ ಸಾಹೇಬ್ರೆ, ಅದಲ್ಲ ಸಾಹೇಬ್ರೆ ಉತ್ತರ. ಪ್ರಶ್ನೆ ಹೇಗಿರುತ್ತೋ ಉತ್ತರ ಹಾಗೆ ತಾನೇ ಇರುತ್ತೆ. ಓ, ನಂಗೆ ಟೆನ್ಷನ್ ಆಗ್ತಿದೆ. ನಂಗೆ ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನೋಡು, ಈ ತರ ನೀನು ಆಸ್ಕರ್ ಲೆವೆಲ್ಗೆ ಓವರ್ ಆಕ್ಟಿಂಗ್ ಮಾಡಿ ಸ್ವಲ್ಪ ಹೊತ್ತಿಗೆ ಕಿಟಕಿಯಿಂದ ಆಚೆ ಇರುತ್ತೆ ಅನ್ಸುತ್ತೆ. ಒಂದ್ ಚಿಕ್ಕ ಕರೆಕ್ಷನ್ ಮಾಡ್ಕೋಣ. ಏನು? ಈಗ ಸಂಗೀತಮ್ಮ ನನ್ ಮೈ ಮೇಲೆ ಬರ್ತಾರೆ, ನೀನು ಅಜಿತ್. ಅಯ್ಯೋ ಸಂಗೀತಮ್ಮ ನಿಮ್ ಮೈ ಮೇಲ, ನಾನ್ ಅಜಿತು. ಇದೆಲ್ಲ ಆಗಲ್ಲ ಸಾಹೇಬ್ರೆ, ಇದಾಗತ್ತೆ. ನಾನು ನಿಮ್ ಕಾಡಿನ ರಾಣಿ ತುತ್ತೂರು ಸಿನಿಮಾ ಹೀರೋಯಿನ್ ಆಗ್ಬೇಕು ಅಂತ ಓವರ್ ಆಕ್ಟಿಂಗ್ ಕಲ್ತಿದೀನಿ. ನೀವು ಪೊಲೀಸ್ ಆಗಿ ಇಟ್ಕೊಂಡು ಹೇಗೆ ಓವರ್ ಆಕ್ಟಿಂಗ್ ಎಲ್ಲ ಮಾಡ್ತೀರಾ? ನಿಮ್ ಕೈಯಿಂದ ಆಗಲ್ಲ ಬಿಡಿ. ಅಂದ್ರೆ ಇನ್ನಷ್ಟು ಓವರ್ ಆಕ್ಟಿಂಗ್ ಮಾಡಕ್ಕಾಗುತ್ತೋ ಇಲ್ವೋ, ಆದ್ರೆ ತಕ್ಕ ಮಟ್ಟಿಗಂತೂ ಟ್ರೈ ಮಾಡ್ತೀನಿ. ಈಗ ನಾನು ಸಂಗೀತಮ್ಮ, ನೀನು ಅಜಿತ್. ಸರಿ ಆಯ್ತು. ಈಗ ನೀವ್ ಹೇಳ್ದಾಗೆ
ನಾನು ಅಜಿತಾಗ ಆಕ್ಟ್ ಮಾಡ್ತೀನಿ, ನೀವು ನಮ್ಮತ್ತೆ ಸಂಗೀತನಾಗ ಆಕ್ಟ್ ಮಾಡಿ. ನೋಡಿ, ಆಕ್ಟಿಂಗು ತುಂಬಾ ಸರಳವಾಗಿ ನ್ಯಾಚುರಲ್ ಆಗಿರ್ಬೇಕು, ಆಗ ಆಕ್ಟ್ ಮಾಡಿ. ನಾನೀಗ ಅಜಿತ್ ಮಾ. ಅಜ್ಜ ಎಷ್ಟು ಸಣ್ಣ ಆಗಿತ್ತು, ಸರ್ಗೋಗಿದ್ಯಾ ನೀನ್. ಮಾ, ಹ್ಮ್ ಆ, ಅದು ನಿನ್ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕಿತ್ತು ಮಾ. ದಡ 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 ನೀನು. ಮಾ, ನೀನ್ ಮಾತಾಡೋದಕ್ಕಿಂತ ಮುಂಚೆ ನಾನೇ ನಿನ್ ಹತ್ರ ಮಾತಾಡ್ಬೇಕು, ಓಕೆನಾ? ಏನ್ ಮಾ? ಅಜಿತ, ಹ್ಮ್ ಏನ್ ಗೊತ್ತೇನೋ, ಹ್ಮ್ ಪಲ್ಲವಿ ಇದ್ದಾಳಲ್ಲ, ಹ್ಮ್ ಅವಳ ಊರ್ ಹತ್ರ ಒಂದ್ ಅಮ್ಮನವ್ರ ಗುಡಿ ಇದೆಯಲ್ಲೋ. ಹ್ಮ್ ಆ ಅಮ್ಮನವ್ರು ತುಂಬಾ ಅಂದ್ರೆ ತುಂಬಾ ಶಕ್ತಿಶಾಲಿ ಅಂತೆ. ಹ್ಮ್ ಆ ದೇವಸ್ಥಾನಕ್ ಹೋಗಿ ಆ ಕಲ್ಯಾಣಿಲಿ ಮುಳುಗಿ ಒತ್ತೆ ಬಟ್ಟೆಲಿ ಆ ದೇವಸ್ಥಾನದಲ್ಲಿರುವಂತ ಅರಳಿ ಮರಕ್ಕೆ ತೊಟ್ಲು ಕಟ್ಟು ಅಂತ ಹೇಳಿದ್ರೆ ನಿಮ್ಗೆ ಆದಷ್ಟು ಬೇಗ ಮಗು ಆಗುತ್ತಂತೆ. ಗೊತ್ತಾ ನಿಮ್ಗೆ? ಅದಕ್ಕೆ ನಾನ್ ಭಾನುವಾರ ಅಲ್ಲಿಗೆ ಹೋಗ್ ಬರೋಣ ಅಂತ ಅನ್ಕೊಂಡಿದೀನಿ. ಹೇ, ಮತ್ ಇನ್ನೊಂದ್ ವಿಚಾರ, ಅಜ್ಜಿ ಹೇಳ್ತಿದ್ರು ನಮ್ ಕುಲದೇವ್ರ ಗುಡಿಲಿ ಮುಂದಿನ ವಾರನ ಮುಂದಿನ ತಿಂಗಳ ಯಾವ್ದೋ ಒಂದು ಹೇಳಮ್ಮ. ಈ ತರ ಮಾತಾಡ್ಬಾರ್ದು ಕಣೋ ಅಜಿತ, ದೇವ್ರು ಕಣ್ ಕಿತ್ಕೊಂಡ್ಬಿಡ್ತಾನೆ. ಸರಿ ಆಯ್ತು, ಹೇಳು. ಅಜಿತ, ಏನ್ ಗೊತ್ತಾ, ಮುಂದಿನ ತಿಂಗಳು ಕೆಂಡ ಆಯ್ತಾರಂತೆ. ಆ ಕೆಂಡದ ಮೇಲೆ ಏನಾರ ನಾನ್ ನಡ್ಕೊಂಡ್ ಹೋಯ್ತು ಅಂತ ಹೇಳಿದ್ರೆ ಭೂಮಿಗೆ ಹೆರಿಗೆ ಟೈಮಲ್ಲಿ ನೋವೇ ಬರಲ್ವಂತೋ. ಅಮ್ಮ, ನೀನಮ್ಮ, ನೀನು ಈ ವಯಸ್ಸಲ್ಲಿ ಕೆಟ್ಟ ಚವಿ ಯಾರಾದ್ರೂ ಮಾಡ್ತಾರ? ನಿನ್ ಕಾಲ್ ಏನಾಗ್ಬಿಡಮ್ಮ. ಏನಾಗುತ್ತೋ ಅಜಿತ, ಹಬ್ಬ ಅಂದ್ರೆ ಬೊಬ್ಬೆ ಬರ್ಬೋದು ಅಷ್ಟೇ ಅಲ್ವಾ? ನನ್ ಚಿಕ್ಕ ಮಗನ್ಗೆ ಹೇಳಿದ್ರೆ ಒಂದ್ ವಾರದಲ್ಲಿ ಆಯಿಂಟ್ಮೆಂಟ್ ಹಚ್ಚಿ ವಾಸಿ ಮಾಡ್ಬಿಡ್ತಾನ. ಆದ್ರೆ ನಿನಗೂ ಭೂಮಿಗೂ ಒಂದ್ ಮಗು ಆಯ್ತು ಅಂತ ಹೇಳಿದ್ರೆ ಆ ಮಗುನ ನನ್ ಕೈಯಲ್ಲಿ ಎತ್ಕೊಂಡು ಇಡೀ ಮನೆ ಓಡಾಡ್ಬಿಡ್ತೀನೋ ಅಜಿತ. ಅಂದಕ್ಕೆ ಏನೋ ಮಾತಾಡ್ಬೇಕು ಅಂತ ಬಂದಲ್ಲೋ, ಏನ್ ವಿಷಯ ಹೇಳು. ಮಾ, ಅದು ಸುಮ್ನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಮಾ, ಅಷ್ಟೇ. ಯಾಕೆ ಮೇಡಮ್, ಏನು ಮಾತಾಡದೆ ಹಾಗೆ ಸುಮ್ನೆ ಕುತ್ಕೋಬಿಟ್ರಿ? ಅಮ್ಮ ಏನ್ ವಿಷಯ ಅಂತ ಕೇಳಿದಾಗ ಮಗು ಬೇಡ ಅಂತ ಹೇಳ್ಬೋದಾಗಿತ್ತಲ್ವಾ? ಸಾಹೇಬ್ರೆ, ಅತ್ತೆ ಆಡಿದ ಮಾತುಗಳನ್ನೆಲ್ಲ ಕೇಳಿದ್ರೆ ಕೈ ಕಾಲೇ ಓಡ್ತಿಲ್ಲ ಸಾಹೇಬ್ರೆ. ಈಗ ಅರ್ಥ ಆಯ್ತಾ ಏನ್ ಪ್ರಾಬ್ಲಮ್ ಅಂತ? ಹೇಳೋದು ಈಸಿ, ಹಾಗ್ ಮಾಡಿ ಹೀಗ್ ಮಾಡಿ ಆಗ ಯಾಕೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಅದನ್ನ ಫಾಲೋ ಮಾಡೋದು ತುಂಬಾ ಕಷ್ಟ. ತುಂಬಾ ಕಷ್ಟ ಅಂತ ಕೂತ್ರೆ ಹೇಗ್ ಸಾಹೇಬ್ರೆ? ಈ ಸಮಸ್ಯೆ ಪರಿಹಾರ ಇಲ್ವಾ? ಈಗ ನಾವಿಬ್ರು ಸೆಕೆಂಡ್ ಇನ್ನಿಂಗ್ ಶುರು ಮಾಡಿದೀವಿ ಅಂತ ಮನೆಯವ್ರು ಏನ್ ಮಾಡ್ತಾರೆ ಗೊತ್ತಾ? ಬೆಳಿಗ್ಗೆ ಬಂದ್ ಕೂಡ್ಲೆ ನೀನ್ ಇದನ್ ಕೊಡಿ, ಇದನ್ ತಿನ್ನು, ಇಲ್ಲೇ ಕುತ್ಕೋಬೇಕು, ಇಲ್ಲೇ ನಿಂತ್ಕೋಬೇಕು, ಇಷ್ಟೊತ್ತಿಗೆ ನಿಂತ್ಕೋಬೇಕು, ಇಷ್ಟೊತ್ತಿಗೆ ಎದ್ದೇಳ್ಬೇಕು, ಇಷ್ಟೊತ್ತಿಗೆ ವಾಕ್ ಮಾಡ್ಬೇಕು ಅಂತ ಎಲ್ಲ ಶುರು ಮಾಡ್ತಾರೆ. ಅವ್ರ ಆ ರೀತಿ ನಡ್ಕೊಂಡ್ರೆ ನಂಗೆ ಅನ್ಸದ್ ಗೊತ್ತಾ ಸಾಹೇಬ್ರೆ ನಿಮ್ಗೆ? ಒಂದ್ಸಲಿನಾದ್ರೂ ನನ್ ಜಾಗದಲ್ಲಿ ನಿಂತು ಯೋಚನೆ ಮಾಡಿದೀರಾ? ತುಂಬಾ ಕಷ್ಟ ಆಗುತ್ತೆ ಸಾಹೇಬ್ರೆ. ಒಂದ್ ಕೆಲಸ ಮಾಡೋಣ, ಏನು? ಈ ಟಾಪಿಕ್ ಬಗ್ಗೆ ಮಾತಾಡದೆ ಬೇಡ. ಸಾಹೇಬ್ರೆ, ನಾವೇನು ಮಾತಾಡ್ಲಿಲ್ಲ ಅಂದ್ರೆ ಅವರು ಏನು ಮಾತಾಡಲ್ಲ ಸಾಹೇಬ್ರೆ. ತಿಂಗ್ಳಿಗೆ ಒಂದ್ಸತಿ ಬಂದು ಭೂಮಿ ಏನಾದ್ರು ಗುಡ್ ನ್ಯೂಸ್, ಭೂಮಿ ಏನಾದ್ರು ಗುಡ್ ನ್ಯೂಸ್ ಅಂತ ಕೇಳ್ತಾರೆ. ಅವ್ರಿಗೊಂದ್ ವಿಷಯ ಚೆನ್ನಾಗಿ ಅರ್ಥ ಮಾಡಿಸ್ಬೇಕು ಸಾಹೇಬ್ರೆ. ಕಾಂಟ್ರಾಕ್ಟ್ ಮದ್ವೆ ಆಗಿ ಜೀವನಕ್ಕೆ ಬಂದವಳಿಗೆ ಔಷಧ ಕೊಡಿ ಎತ್ಕೊಡೋ ಯೋಗ್ಯತೆ ನನ್ಗಿಲ್ಲ ಅಂತ. ನೋಡು, ಮಾತು ಈ ತರ ಮಾತನ್ನೆಲ್ಲ ಆಡ್ಬೇಡ. ಪ್ರಾಬ್ಲಮ್ ಅಂತ ಹೇಳಿ ನಿನ್ನನ್ನ ನೀನ್ ಯಾಕೆ ಕೆಳಗಡೆ ನೋಡ್ಕೋತಾ ಇದೀಯ? ನೋಡು, ಈ ಪ್ರಾಬ್ಲಮ್ಸ್ಗೆಲ್ಲ ಸೊಲ್ಯೂಷನ್ ಏನು ಅಂತ ನಾನು ನೋಡ್ಕೋತೀನಿ. ದಯವಿಟ್ಟು ನೀನ್ ಇದ್ರ ಬಗ್ಗೆ ತಲೆಕೆಡಿಸ್ಕೊಬೇಡ, ನೀನ್ ಆರಾಮಾಗಿ. ಸಾಹೇಬ್ರೆ, ಸಾಹೇಬ್ರೆ ನಿಂತ್ಕೊಳ್ಳಿ. ನನ್ ಬಾಕ್ಸ್ ಕಟ್ಟಿಟ್ಟಿದ್ದೀನಿ, ನೀವು ಹಂಗೆ ಹೋಗ್ತಿದ್ದೀರಲ್ಲ. ಸರಿ. ಸತ್ಯನಾ, ಆಗ್ಲಿಂದ ನೋಡ್ತಾ ಇದ್ದೀನಿ, ಬಂದಾಗಿಂದ ಒಂದ್ ಚೂರು ಮಾತಾಡಿಲ್ವಲ್ಲ, ಏನಾಯ್ತು ನಿಮ್ಗೆ ಅಂತ? ಹೌದಲ್ವಾ, ನಮ್ ಸತ್ಯಣ್ಣ ಈ ರೀತಿ ಇರೋರಲ್ಲ. ಈ ಕಾದಿರೋ ಎಣ್ಣೆಗೆ ಸಾಸಿವೆ ಹಾಕರೆ ಚಟಪಟ ಅಂತ ಸಿಡಿಯತ್ತಲ್ಲ, ಹಂಗ್ ಮಾತಾಡ್ಕೊಂಡಿರ್ತಾರೆ. ಯಾಕೆ ಸತ್ಯಣ್ಣ, ಏನಾಯ್ತು? ಯಾಕೆ ಏನಾಯ್ತು ಅದನ್ನಾರು ಹೇಳಿ, ನಮ್ದೇನಾದ್ರು ತಪ್ಪಿದ್ಯಾ? ನೀವಿಬ್ರು ಮಾಡ್ತಿರೋ ತಪ್ಪೆ. ನನಗೂ ಕಿವಿ ಇದೆ, ಮಗು ಬಗ್ಗೆ ನೀವಿಬ್ರು ಮಾತಾಡ್ತಿದಿರಲ್ಲ, ಅದು ನನ್ ಕಿವಿಗೂ ಬಿತ್ತು. ಅಲ್ಲ ಕಣ, ನಾನೊಬ್ಬ ಲಾಯರ್. ಎಂತೆಂತ ಕಳ್ಳರನ್ನ, ಸುಳ್ಳರನ್ನ, ಕಪಟರನ್ನ ಎಲ್ಲರೂ ನೋಡಿರಿ, ಯಾಮಾರ್ಥ ನೋಡಿರಿ. ಆದ್ರೆ ನೀವು ಅವ್ರಗಳಲ್ಲಿ ಮಹಾನ್ ಪಂಟ್ರು, ಪ್ರವೀಣರು. ಮೆಚ್ಬೇಕು. ಅಲ್ಲ, ನೀವು ಮಾತಾಡೋದೇನು ಮಗು ಬಗ್ಗೆ? ಏನು ಭವಿಷ್ಯನ ಹೆಣಿಯಕ್ ಹೋಗ್ತಿದ್ರಾ? ನಮ್ಮ ಮಗು ಹಾಕಿರ್ಬೇಕು, ಹೀಗಿರ್ಬೇಕು, ಅದಕ್ಕೆ ಇವ್ರು ಸ್ಪಂದಿಸೋದೇನು? ಅದ್ಭುತ. ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಕೆಲವು ಕಲಾವಿದರು ಅಭಿನಯಿಸ್ತಾರೆ, ನಾಟಕಗಳನ್ನ ಮಾಡ್ತಾರೆ.
ಅದೆಲ್ಲ ಮೆಚ್ಚುವಂತದ್ದು. ಆದ್ರೆ ನೀವು ಧಾರಾವಾಹಿ, ನಾಟಕ, ಸಿನಿಮಾ ಇವೆಲ್ಲ ಮೀರಿದ ನಟರಾಗಿಬಿಟ್ಟಿದ್ರ. ಶಬಾಷ್. ಸತ್ಯಣ್ಣ, ನಾವು ಆಕ್ಟ್ ಮಾಡ್ತಾ ಇಲ್ಲ ಸತ್ಯಣ್ಣ. ಮತ್ತೇನ್ ಮಾಡ್ತಿದ್ರಪ್ಪ? ಸತ್ಯಣ್ಣ, ಅದು ಮುಂದೊಂದ್ ದಿವಸ ಏನಾದ್ರೂ ನಮಗ್ ಮಗು ಆದ್ರೆ ಆ ಮಗು ಹೇಗಿರ್ಬಹುದು ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ವಿ ಅಷ್ಟೇ. ಇಮ್ಯಾಜಿನ್ ಯಾಕೆ ಮಾಡ್ಕೋತೀರಿ? ಅದನ್ನೇ ಸತ್ಯ ಮಾಡ್ಕೊಳ್ಳಿ ಅಂತ ಬಾಯಿ ತುಂಬ ನಾನು ಹೇಳ್ತಾ ಇದೀನಿ. ಸತ್ಯಣ್ಣ, ನಾನ್ ಹೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ, ಸತ್ಯನೇ ಹೇಳ್ತಿದ್ದೀನಿ. ನೋಡು, ನೀನು ಇವನನ್ನ ಒಪ್ಕೊಳ್ಳೋದಕ್ಕೆ ಕಾರಣಗಳಿಲ್ಲ, ಹಾಗೆ ನೀನು ಅವಳನ್ನ ದೂರ ಇಡೋದಕ್ಕೆ ಕಾರಣಗಳು ಇಲ್ಲವೇ ಇಲ್ಲ. ಅಷ್ಟು ಮಾತ್ರ ತಿಳ್ಕೊಳ್ಳಿ. ಇಬ್ರು ಪ್ರೀತಿಯಿಂದ ಸಾಮರಸ್ಯದಿಂದ ಬದುಕು ನಡೆಸೋ ಕಡೆಗೆ ಯೋಚನೆ ಮಾಡಿ. ಇದರಿಂದ ಮನೆಯವ್ರಿಗೂ ಹೆತ್ತೋರ್ಗೂ ಸಂತೋಷ ಆಗುತ್ತೆ. ಅದ್ರ ಬಿಟ್ಟು ಬೇರೆದೆಲ್ಲ ಮಾತಾಡ್ತಿದಾರ. ಏನ್ರು ಚೆನ್ನಾಗಿರ ರೋಗ. ಅಲ್ಲ ಸತ್ಯಣ್ಣ, ಯಾಕೋ ನೀವು ಬೆಳಿಗ್ಗೆ ತುಂಬಾ ಇರಿಟೇಟಿಂಗ್ ಆಗಿದ್ದೀರಾ. ಬನ್ನಿ, ಆನ್ ದಿ ವೇ ಹೋಗ್ತಾ ಒಳ್ಳೆ ಕಾಫಿ ಕೊಡಿಸ್ತೀನಿ. ಕಾಫಿ ಮಾತಾಡ. ನೀನ್ ನನ್ ಕೊಡ್ಸೋದು ಯಾಕೆ? ನನ್ಗೆ ಕಾಫಿ ಕುಡಿಯಕ್ ಬರಲ್ವಾ? ನನ್ನ ಹತ್ರ ದುಡ್ಡು ಇಲ್ವಾ? ನೀನೇನು ಮಾತಾಡ. ನೀನ್ ಟೀ ಬೇಡ, ನಂಗೆ ಕಾಫಿನ ಬೇಡ, ಟೀನು ಬೇಡ. ನಾನು ಅಲ್ಲಿ ಫೋರ್ಟ್ ಚಾಟಿಂಗ್ ಕುಡ್ಕೋತೀನಿ. ಆದ್ರೆ ನಾ ಹೇಳಿದ್ದನ್ನ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ. ಒಳಗಡೆ ಕುದೀತಾ ಇದೆ, ನನಗೂ ಕೂಡ ನಂದು ಒಂದ್ ಜವಾಬ್ದಾರಿ ಇದೆ ಅಂತ ಹೇಳಿದ್ದು. ನಾನು ಹೋಗಿರ್ತೀನಿ. ಸತ್ಯಣ್ಣ ಆಯ್ತಾ? ನಾನೇನೋ ಹೇಳೋಣ ಅಂತ ಬಂದೆ. ಹೇಳಿ. ಬೇಡ ಬೇಡ. ಯಾಕೆ? ಹೇಳಿ. ಅಲ್ಲ, ಸತ್ಯಣ್ಣ ಹೇಳಿದ ಮಾತುಗಳನ್ನ ಸೀರಿಯಸ್ ಆಗಿ ತಗೋಬೇಡ ಅಂತ ಹೇಳೋಣ ಅನ್ಕೊಂಡೆ. ಆದ್ರೆ ನೀನೇನ್ ಅವ್ರ ಮಾತುಗಳನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ. ಅವ್ರನ್ನ ನೀನು ಕಾಮಿಡಿ ಪೀಸ್ ಅನ್ಕೊಂಡ್ಬಿಟ್ಟಿದ್ಯಾ? ಇಲ್ಲಪ್ಪ, ನಾನೇನ್ ಸತ್ಯಣ್ಣನ ಕಾಮಿಡಿ ಪೀಸ್ ಆಗಿ ತಗೊಂಡಿದ್ದೆ. ಅಯ್ಯೋ ಸಾಧ್ಯ, ಈಗ ಸ್ಟೇಷನ್ ಅಂತ ಬಿಟ್ಟಿದ್ದೀರಾ? ಎಲ್ರು ಕೇಳಿಸ್ಕೊಳ್ಳಿ. ಎಷ್ಟೋ ದಿನದ ನಂತರ ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಬೆಳದಿಂಗಳಲ್ಲಿ ಒಂದ್ ಒಳ್ಳೆ ಸುಂದರವಾದ ಕ್ಷಣನ ಕಳೀತಾ ಇದೀವಿ. ಈ ಸುಂದರವಾದ ಕ್ಷಣನ ನಾವೆಲ್ಲರೂ ನೆನ್ಪಿಟ್ಕೊಳ್ಳೋ ರೀತಿ ಸುಖವಾಗಿ ಕಳಿಬೇಕು. ಓಕೆನಾ? ಓಕೆ. ಈ ಕ್ಷಣ ಆಟದ ಕ್ಷಣ. ಈ ಆಟದ ಬಗ್ಗೆ ನಮ್ಮ ಬ್ರಹ್ಮಚಾರಿ ಸತ್ಯ ನಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾನೆ. ಸತ್ಯ, ನೀನ್ ಬಾ. ಬಾಯ್ ಸಂಗೀತಮ್ಮ, ಬರೀ ಸತ್ಯ ಅಂದ್ರೆ ಸಾಕು. ಅದೆಂತದು ಬ್ರಹ್ಮಚಾರಿ ಸತ್ಯ ಅಂತ? ಅಯ್ಯೋ, ನಾನ್ ಇಷ್ಟು ಬಡ್ಕೊಂಡ್ರು ನೀನ್ ಮದ್ವೆ ಆಗೋ ಮನ್ಸ್ ಮಾಡಿಲ್ವಲ್ಲ, ಇನ್ನೇನ್ ಮಾಡ್ಲಿ ಹೇಳು. ಸರಿ, ಈ ಬಂದ್ ಆಟದ ಬಗ್ಗೆ ತಿಳಿಸ್ಕೊಡು. ಅಂದ್ರೆ ವಿವರಿಸಬೇಕು? ಹೌದು. ನಿರೂಪಣೆ ನಮ್ದೇ ಆಗಿದ್ರೆ ತಾವು ಕೂತ್ಕೊಳ್ಳಿ. ಹೋಗಿ. ಒಳ್ಳೇದು. ದೇವರ ಸನ್ನಿಧಿಯ ಆತ್ಮೀಯ ಬಂಧುಗಳೇ ಹಾಗೆ ಕುಟುಂಬದವರಿಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಎಂದಿನಂತೆ ನಾವು ಹಲವಾರು ಕಾರ್ಯಕ್ರಮಗಳನ್ನ ಈ ಮನೆಯಲ್ಲಿ ಮಾಡ್ತಾ ಬಂದಿದ್ದೀವಿ. ಆ ಸುಂದರವಾದ ಕಾರ್ಯಕ್ರಮ ಆಗಿರ್ಲಿ, ಸಂತೋಷದ ಕಾರ್ಯಕ್ರಮ ಆಗಲಿ, ಹುಟ್ಟಿದ ಬಗ್ಗೆ ಇತ್ಯಾದಿ. ಅದ್ರ ಜೊತೆಗೆ ಏನಂದ್ರೆ ಎಲ್ರ ಮನಸ್ಸು ಸುಂದರವಾಗಿರೋದ್ರಿಂದ ಈ ಸುಂದರವಾದ ಕಾರ್ಯಕ್ರಮ ಜೊತೆಗೆ ಇವತ್ತಿನ ದಿನ ಒಂದು ಅದ್ಭುತ ಕಾರ್ಯಕ್ರಮ ನಡೆಯಲಿದೆ. ಅದು ಮನಸ್ಸು, ದೇಹ ಮತ್ತು ಮೆದುಳಿಗೆ ಸಂಬಂಧಪಟ್ಟದ್ದು, ಮತ್ತೆ ಸತ್ಯವಾಗಿರುವಂತದ್ದು ಮತ್ತು ಧೈರ್ಯವಾಗಿರುವಂತದ್ದು. ಅದೇ ಅವರದ್ದೇ ಅಂದರೆ ಸತ್ಯ ಮತ್ತು ಧೈರ್ಯ. ಈ ಕೆಲಸ ಏನ್ ಮಾಡುತ್ತಂದ್ರೆ, ಈ ಬಾಟಲ್ ನಾನು ಹೀಗಿಡ್ತೇನೆ, ಹೀಗಿಟ್ಟು ಒಂದು ಸುತ್ತು ತಿರುಗಿಸ್ತೇನೆ. ಅದು ಯಾರ ಕಡೆಗೆ ಬಂದು ವಾಲುತ್ತೋ ಸತ್ಯದಿಂದ ವಾಲ್ತು. ಆದ್ರೆ ಸತ್ಯ ಇಲ್ಲಿದ್ದಾನೆ. ಹಾಗೆ ಸತ್ಯದ ಮೇಲೆ ಏನಾದ್ರೂ ಬಂದರೆ ಆಗ ನೀವು ಮನೆಯ ಸದಸ್ಯರೆಲ್ಲ ಸೇರ್ಕೊಂಡು ಸತ್ಯ ಹೇಳ, ಧೈರ್ಯವಾಗಿದ್ರೆ ಅಂತ ಹೇಳ್ಬೋದು, ಅಥವಾ ಧೈರ್ಯವಾಗಿದ್ರೆ ಸತ್ಯ ಹೇಳು ಅಂತಾನೆ ಹೇಳ್ಬೋದು. ಅಂದ್ರೆ ಅವ್ರಿಗೆ ಏನ್ ಬೇಕಾದ್ರೂ ಮಾಡ್ಬೋದು, ದೈಹಿಕವಾಗಿ, ಆಂಗಿಕವಾಗಿ ಎಲ್ಲ. ಅಂದ್ರೆ ಅರ್ಥಾತ್ ಪ್ರಶ್ನೆಗಳು ಕೇಳ್ತಾ ಹೋಗಿ ಅವ್ರ ಮನಸ್ಸಿನಿಂದ ಸ್ವಚ್ಛವಾಗಿ ಸತ್ಯವನ್ನ ಹೇಳ್ತಾರೆ. ಅಥವಾ ಏನಾದ್ರು ಅವ್ರಿಗೆ ದೈಹಿಕವಾಗಿ ಏನಾದ್ರು ಮಾಡಿಸ್ಬೇಕು ಅಂದ್ರೆ ಅದನ್ನು ಮಾಡ್ತಾರೆ. ಇದು ನಿಮ್ಮ ಕಾರ್ಯಕ್ರಮ. ಸ್ವಾಗತ, ಸುಸ್ವಾಗತ. ಸತ್ಯ, ಏನು ಅಪ್ಪ ನೀನ್ ಇಷ್ಟು ಉದ್ದ ಇದೆ, ಆದ್ರೆ ಅರ್ಥ ಆಗಿದ್ದೆ ಅಲ್ಪ ಸ್ವಲ್ಪ ಕಣೋ. ಅದನ್ನ ನೀನ್ ಇಷ್ಟ ಹೇಳ್ಬಿಟ್ಟೆ ಮುಗಿಸ್ಬೋದಿತ್ತಪ್ಪ. ನನಗ ಅರ್ಥ ಆಗಿದ್ದಿಷ್ಟೇ. ಬಾಟ್ಲನ್ನ ತಿರ್ಗಿಸ್ಬೇಕು, ಅದೊಂದ್ ಕಡೆ ನಿಂತ್ಕೊಳ್ಳುತ್ತೆ, ಯಾವ ಕಡೆ ನಿಂತ್ಕೊಂಡಿರುತ್ತೋ ಮಿಕ್ದವ್ರು ಹೇಳಿದ್ದನ್ನೆಲ್ಲ ಅವ್ರು ಮಾಡ್ಬೇಕು. ಇಷ್ಟ ತಾನೇ? ಅಯ್ಯೋ, ಇಷ್ಟು ಲಭಿಸ ಹೇಳಿದೆ, ಆದ್ರೆ ಕ್ಷಮೆ ಇರಲಿ. ಈಗ ಆಟ ಶುರು ಹಚ್ಕೊಳ್ಳೋಣ, ಆಯ್ತಾ? ಈಗ ನಾನು ಬಾಟ್ಲ ತಿರ್ಗಿಸ್ತೀನಿ. ಅದು ಯಾರ ಕಡೆಗೆ ವಾಲತ್ತೋ ಅವರ ಸರದಿ ಶುರು ಆಗುತ್ತೆ. 1, 2, 3. ನಿಮ್ಮ ಕಡೆಗೆ ಮುಖ ಮಾಡಿರೋದ್ರಿಂದ ಈಗ ಯಾವ್ದನ್ನ ಆಯ್ಕೆ ಮಾಡ್ಕೊತೀರಿ? ಇಬ್ರು ಮಾತಾಡ್ಕೊಂಡು ಹೇಳಿ. ಎಲ್ರು ಚಪ್ಪಾಳೆ ಹಾಗಿದ್ರೆ ತಾವು ಈಗ ವೇದಿಕೆಗೆ ಬನ್ನಿ. ಫಸ್ಟ್ ಏನ್ ಮಾಡ್ಬೇಕು ಹೇಳಿ ಸತ್ಯಣ್ಣ. ಏನು ಮಾಡಬೇಕು ಅಂತ ಮನೆ ಸದಸ್ಯರು ಹೇಳ್ತಾರೆ, ನೀವ್ ಹೇಳಿ. ಥ್ಯಾಂಕ್ಸ್. ಬನ್ನಿ. ಅಮೋಘ ನೃತ್ಯಕ್ಕೆ ಧನ್ಯವಾದಗಳು. ಈಗ ನಿಮ್ಮ ಸರದಿ, ನೀವೀಗ ತಿರುಗಿಸ್ಬೇಕು. ಇದ್ರ ಮೂತಿ ಈಗ ಸುಂದರವಾದ ಜೋಡಿ ಹತ್ರ ತಿರುಗಿಬಿಟ್ಟಿದೆ. ಈಗ ಏನ್ ಮಾಡ್ಬೇಕು ಅಂತೀರಿ? ಡೇರ್ ಅಂತ ಒಪ್ಕೊಂಡಿದ್ದಾರೆ. ಆ ಡೇರ್ಗೆ ತಾವ್ ಏನ್ ಮಾಡಿಸ್ಬೇಕು ಅಂತ ನೀವ್ ಯಾರಾದ್ರೂ
ನಾನ್ ಹೇಳ್ತೀನಿ. ಅಮ್ಮ ಸ್ವಲ್ಪ ಹುಷಾರಾಗಿ ಯೋಚನೆ ಮಾಡಿ ಹೇಳು. ಸುಮ್ನೆ ಇರೋ, ನಾನ್ ಸಿಂಪಲ್ ಆಗಿರೋದನ್ನ ಹೇಳ್ತೀನಿ. ಏನೂ ಇಲ್ಲ, ಸಿಂಪಲ್ ಆಗಿ ನನ್ ಮಗ ರೆಬಲ್ ಸ್ಟಾರ್ ಅಂಬರೀಶ್ ತರ ಮಾತಾಡ್ಬೇಕು. ನನ್ ಸೊಸೆ ಸಂಪತ್ತಿಗೆ ಸವಾಲ್ ಮಂಜು ಮಾಡ್ಬೇಕು. ವೇದಿಕೆಗೆ ತಾವು ಬರ್ಬೇಕು. ಬುಲ್ಬುಲ್ ಮಾತಾಡಕ್ಕಿಲ್ವಾ? ಹೆಂಗಿದೆ ಮೈಗೆ? ಸರಿಗೆ ಜೂಮ್ ಜೂಮ್ ಅಂತ ಇದೆ. ನಾನ್